ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಸ್ಯಾರಿ ಬಾಕ್ಸ್ ಹೋಲ್ಡಿಂಗ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲಿ ಮೆಷರ್ ಮಾಡ್ತಾ ಇದ್ದೀನಿ. ನಂದು ಮೀಡಿಯಮ್ ಸೈಜು, ಆದ್ದರಿಂದ ನನ್ನ ಸೈಜ್ಗೆ ನಾನಿವತ್ತು ಬಾಕ್ಸ್ ಹೋಲ್ಡಿಂಗ್ ಮಾಡ್ತಾ ಇರೋವಂಥದ್ದು. ನೋಡಿ ಇಲ್ಲಿ ಈ ಥರ ನಾನು ಟಕ್ ಮಾಡೋ ಕಡೆಯಿಂದ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನಾನು ಪ್ಲೀಟಿಂಗ್ ತೆಗಿತಾ ಇದ್ದೀನಿ. ನಾನಿವಾಗ ತೆಗಿತಾ ಇರೋದು ಮಿಡಲ್ ಪ್ಲೀಟಿಂಗು. ಮೀಡಿಯಮ್ ಸೈಜ್ಗೆ ಒಂದು 8 ಪ್ಲೀಟಿಂಗ್ ಅಷ್ಟು ಬರುತ್ತೆ. ನಾನಿಲ್ಲಿ ಚಿಕ್ಕದೇ ತೊಗೊಳ್ತಾ ಇದ್ದೀನಿ, ಜಾಸ್ತಿ ಪ್ಲೀಟಿಂಗ್ ಬರಬೇಕು ಅಂತ. ಲಾರ್ಜು ಅಥವಾ ಎಕ್ಸೆಲ್ ಸೈಜ್ಗೆ 6 to 7 ಪ್ಲೀಟ್ ಅಷ್ಟೇ ಬರುತ್ತೆ. ಇವಾಗ ನೋಡಿ 8 ಪ್ಲೀಟಷ್ಟು ನಾನು ತೆಗ್ದಿದ್ದೀನಿ. ಇಲ್ಲಿ ನಾನು ಸೇಫ್ಟಿ ಪಿನ್ನಿಂದ ಅದನ್ನೆಲ್ಲ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ನಿಮಗೆಲ್ಲ ಅನ್ನಿಸ್ತಿರ್ಬೋದು ಎಲ್ಲೋಗ್ಬಿಟ್ಟಿದ್ರು ಇಷ್ಟು ದಿನ ವೀಡಿಯೋನೇ ಹಾಕ್ಲಿಲ್ವಲ್ಲ ಯಾವುದೂ ಅಂತ. ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ನಾನು ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ನಾನು ಇವಾಗ ಕಮ್ಬ್ಯಾಕ್ ಆಗಿದ್ದೀನಿ. ಇವಾಗಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಇದಕ್ಕೆ ನಿಮ್ಮೆಲ್ಲರ ಕೋಆಪ್ರೇಷನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಥ್ಯಾಂಕ್ಸ್ ಕೂಡ ಹೇಳ್ತಿದ್ದೀನಿ. ಮಿಡಲ್ ಪ್ಲೀಟ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸೆರ್ಗಿನ ಕಡೆ ಅಲ್ಲಿ ಪಲ್ಲು ಕಡೆ ನಾನು ಪ್ಲೀಟ್ ಮಾಡ್ಕೊತಾ ಹೋಗ್ತೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಪಲ್ಲು ಇದು. ಲಾಸ್ಟ್ ಎಂಡಿಂಗಿಂದ ನಾನು ಪ್ಲೀಟ್ನ ಮಾಡ್ಕೊಂಡು ಬರ್ತೀನಿ. ಇವಾಗ ಟ್ರೆಂಡ್ ಇರೋ ಹಾಗೆ ತುಂಬ ಚಿಕ್ಕ ಪ್ಲೀಟ್ಸು ಇಷ್ಟ ಆಗುತ್ತೆ ಎಲ್ಲರಿಗೂ. ನಾನು ಸಹ ಇಲ್ಲಿ ಜಸ್ಟ್ 3 ಇಂಚಸ್ ಪ್ಲೀಟಿಂಗ್ನ ಮಾಡ್ಕೊತಾ ಬರ್ತಿದ್ದೀನಿ. ಹೀಗೆ ಚಿಕ್ಕ ಪ್ಲೀಟ್ ಮಾಡೋದ್ರಿಂದ ತುಂಬ ಸ್ಲಿಮ್ಮಾಗಿ ಕಾಣ್ತಾರೆ, ಜೊತೆಗೆ ಚೆನ್ನಾಗೂ ಕಾಣುತ್ತೆ. ಸ್ಟಾರ್ಟಿಂಗ್ ನಮಗೆ ಕಷ್ಟ ಆಗ್ಬೋದು ಚಿಕ್ಕ ಪ್ಲೀಟ್ ಮಾಡೋದು, ಆದರೆ ನಾವು ಅಭ್ಯಾಸ ಮಾಡ್ಕೊಂಡಂಗೆ ಇದು ಕೂಡ ಈಸಿ ಆಗಿಬಿಡುತ್ತೆ. ನಾನಿಲ್ಲಿ ಇದನ್ನು ಸಹ ಸೆಕ್ಯೂರ್ ಮಾಡ್ತಿದ್ದೀನಿ. ಇದಾದಮೇಲೆ ನಾನು ಐರನ್ ಟೇಬಲ್ ಮೇಲೆ ಹಾಕ್ಕೊಂಡು ಒಂದು ಸ್ಯಾರಿ ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ ಈಸಿ ಆಗಲಿ ಅಂತ. ಇದನ್ನು ನೋಡಿ ಇಲ್ಲಿ ಹೇಗೆ ನಾನು ಪ್ಲೀಟಿಂಗ್ ತೆಗಿತಾ ಇದ್ದೀನಿ ಅಂತ. ಯಾರ್ಯಾರೆಲ್ಲ ಬಾಕ್ಸ್ ಹೋಲ್ಡಿಂಗ್ ಕಷ್ಟ ಅಂತ ಅಂದ್ಕೊತಿರ್ತೀರೋ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿರೋ ಅಂಥದ್ದು. ಇದನ್ನು ನೋಡಿ ನೀವು ಇದೇ ಥರನೇ ಕಾಪಿ ಮಾಡಿಕೊಂಡು ಆರಾಮಾಗಿ ಬಾಕ್ಸ್ ಹೋಲ್ಡಿಂಗ್ ಮಾಡ್ಕೋಬೋದು. ನಾನಿಲ್ಲಿ ನನ್ನ ಮೆಷರ್ಮೆಂಟ್ಗೆ ನಾನು ಚೆಕ್ ಮಾಡಿಕೊಂಡು ಪಿನ್ನನ್ನು ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಪಿನ್ ಹಾಕ್ಕೊಳ್ಬೇಕು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಮಿಡಲ್ ಪ್ಲೀಟ್ ಮಾಡ್ಕೊಳ್ಳೋಣ. ಸೇಮ್ ಅದೇ ಥರನೇ ನಾನು ಕ್ಲಿಪ್ ಹಾಕ್ಕೊಂಡು ಫಸ್ಟ್ನೇ ಪ್ಲೀಟ್ನ ನಾನು ಸ್ಟ್ರೈಟ್ ಇಟ್ಕೊತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದಾದಮೇಲೆ ನಾನು ಹಾಫ್ ಇಂಚ್ಗೆ ಗ್ಯಾಪ್ ಬಿಟ್ಟು ಪ್ಲೀಟಿಂಗ್ ಮಾಡ್ಕೊತಾ ಹೋಗ್ತೀನಿ. ಈ ಥರ ಹಾಫ್ ಇಂಚ್ ಬಿಟ್ಟು ನಾವು ಪ್ಲೀಟಿಂಗ್ ರೆಡಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಪ್ಲೀಟ್ಸೂ ನಮಗೆ ಕಾಣುತ್ತೆ, ಮತ್ತು ನಾನು ಹೇಳ್ದಂಗೆ ಸ್ಲಿಮ್ಮಾಗೂ ಕಾಣ್ತಾರೆ. ಸೀರೆ ಎಷ್ಟೇ ರಫ್ ಇದ್ರೂ ತುಂಬ ನೀಟ್ ಫಿನಿಶಿಂಗ್ ಕಾಣುತ್ತೆ, ಹರಡ್ಕೊಳ್ಳಲ್ಲ ಸೀರೆ. ಪ್ಲೀಟಿಂಗ್ ಎಲ್ಲ ಜೋಡಿಸ್ಕೊಂಡಿದ್ದಾದಮೇಲೆ ನಾನು ಇದಕ್ಕೂ ಒಂದು ಪಿನ್ ಹಾಕ್ತಾ ಇದ್ದೀನಿ. ಇಲ್ಲಿ ಮಿಡಲಲ್ಲೂ ಸಹ ನಾನು ಹಾಫ್ ಇಂಚ್ ಗ್ಯಾಪ್ ಕೊಟ್ಟು ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ನಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಟಾರ್ಟಿಂಗು ಅಂದರೆ ಟಕ್ ಮಾಡೋ ಕಡೆ ಅಲ್ಲೂ ಸಹ ನಾನು ಗ್ಯಾಪ್ ಕೊಟ್ಟು ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ನಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ಐರನ್ ಮಾಡೋ ಅಂಥ ಸಮಯ. ನಾನು ಐರನ್ ಬಾಕ್ಸ್ನ ಆಲ್ರೆಡಿ ಆನಲ್ಲಿ ಇಟ್ಟಿದ್ದೀನಿ. ಇವಾಗ ನೋಡಿ ಸ್ಯಾರಿನ ಐರನ್ ಟೇಬಲ್ ಮೇಲೆ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ನಾನು ಎಲ್ಲ ಪ್ಲೀಟ್ಸ್ನೂ ಐರನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಪ್ಲೀಟ್ಸು ಐರನ್ ಮಾಡೋದ್ರಿಂದ ನೀಟಾಗಿ ಅದು ಫ್ಲ್ಯಾಟ್ ಆಗಿಬಿಡುತ್ತೆ, ಎಲ್ಲೂ ನಮಗೆ ಹರಡ್ಕೊಳ್ಳಲ್ಲ ಸೀರೆ. ಐರನ್ ಬಾಕ್ಸ್ನೂ ಅಷ್ಟೇ ನಾವು ತುಂಬ ಹೀಟ್ ಮಾಡ್ಕೋಬಾರ್ದು, ಸ್ಯಾರಿ ಸುಡೋವಂಥ ಚಾನ್ಸಸ್ ಇರುತ್ತೆ. ಸೊ ನಾನಿಲ್ಲಿ ಕಮ್ಮಿ ಹೀಟಲ್ಲೇ ಐರನ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ನಾವು ಸೆರಗ್ ಕಡೆನೂ ಐರನ್ ಮಾಡ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಝೂಮಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ಫ್ರಂಟ್ ಪ್ಲೀಟ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ನಾವು ಐರನ್ ಮಾಡಿಕೊಂಡ್ರೆ ಫ್ರಂಟೂ ತುಂಬ ಚೆನ್ನಾಗಿ ಬರುತ್ತೆ ನಮಗೆ. ನಾವು 3 ಇಂಚಸ್ ಪ್ಲೀಟ್ ಮಾಡಿರೋದ್ರಿಂದ ಎಷ್ಟು ಪ್ಲೀಟ್ಸ್ ಬಂದಿದೆ ಅಂತ ನೀವೇ ಇಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆ ಉಟ್ಟರೆ. ಬಾಕ್ಸ್ ಹೋಲ್ಡಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ಸ್ಯಾರಿನ ಉಲ್ಟಾ ಹಾಕ್ಕೊಂಡಿದ್ದೀನಿ. ಉಲ್ಟಾ ಹಾಕ್ಕೊಂಡು ನಾವು ಟಕ್ ಮಾಡ್ತೀವಲ್ವಾ ಆ ಕಡೆ ತೊಗೊಂಡು ಜಿಗ್ಜಾಗ್ ಟೈಪಲ್ಲಿ ನಾನಿಲ್ಲಿ ಮಡ್ಚ್ಕೊತಾ ಇದ್ದೀನಿ. ಇವಾಗ ಸೆರಗ್ ಕಡೆದು ನಾನು ತೊಗೊಂಡು ಹಾಕ್ತಾಯಿದ್ದೀನಿ. ನಾವು ಬಾಕ್ಸ್ ಹೋಲ್ಡಿಂಗ್ ಅಂತ ಎಷ್ಟು ನಾವು ಮಡ್ಚ್ಕೊಂಡಿರ್ತೀವಿ ಅಷ್ಟು ನಾವು ಹೊರಗಡೆಗೆ ಹಾಕ್ಕೋಬೇಕು. ಇವಾಗ ಮೆಜರ್ಮೆಂಟ್ ನಾನು ಹಾಕ್ದೆ ನೋಡಿ ಹೊರಗಡೆಗೆ, ಅಷ್ಟು ಹಾಕ್ಕೊಂಡು ಕ್ಲಿಪ್ ಹಾಕ್ಕೊತಾ ಇದ್ದೀನಿ. ರಿಮೈನಿಂಗ್ ಏನಿರುತ್ತೆ ಸ್ಯಾರಿ ಅದನ್ನು ನಾನು ಎತ್ಬಿಟ್ಟು ಒಳಗಡೆಗೆ ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೇ ಥರನೇ ಫಾಲೋ ಮಾಡಬೇಕಾಗತ್ತೆ.
ಇವಾಗ ರೈಟ್ ಸೈಡಿಂದ ನಾವು ಬಾಕ್ಸ್ ಫೋಲ್ಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಹೇಗೆ ನಾನು ತೋರಿಸ್ತಾ ಇದ್ದೀನಿ ಅದೇ ಥರನೇ ಫಾಲೋ ಮಾಡ್ಕೋಬೇಕು. ಮತ್ತು ಲೆಫ್ಟ್ ಸೈಡಿಂದು ನಾನು ಇದೇ ಥರನೇ ಆಫ್ವರೆಗೂ ಮಡ್ಚ್ಕೊಂಡು ಮತ್ತೆ ಅದನ್ನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ನೆಕ್ಸ್ಟ್ ನಾನು ಸ್ಯಾರಿ ಬಾಕ್ಸ್ನ ಉಲ್ಟಾ ಮಾಡ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ನಾವು ಪಲ್ಲುನ ಇದ್ರ ಸುತ್ತ ನಾವು ಸುತ್ಕೊಂಡು ಬರಬೇಕಾಗತ್ತೆ. ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆಯೇ ನೀವು ಮಾಡ್ಕೋಬೇಕಾಗತ್ತೆ. ಲಾಸ್ಟಿಗೆ ಏನಾಗುತ್ತೆ ಪಲ್ಲು, ಆ ಪಲ್ಲುಗೆ ನೀವು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಬೇಕು. ಇಷ್ಟು ಪ್ರೊಸೀಜರ್ನ ಮಾಡಿಕೊಂಡ್ರೆ ನಮ್ಮ ಸ್ಯಾರಿ ಬಾಕ್ಸ್ ಫೋಲ್ಡಿಂಗು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಹೇಗೆ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು, ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.